ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ಇಷ್ಟೆಲ್ಲ ನಾಯಕರ ಮಧ್ಯದಲ್ಲಿಯೂ ಸಹ ನಮ್ಮನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೋವಾದಾಗ ಕೇಳುವಂತ ಹಂತದಲ್ಲಿ ಯಾರೂ ಇಲ್ಲ ಅಂದಾಗ ಅದಕ್ಕೆ ಕೇವಲ ಒಂದೇ ಒಂದು ಧ್ವನಿ ಅಂದರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯಿಂದ ಅದನ್ನು ನಾವುಗಳೆಲ್ಲರೂ ಕೂಡಿಕೊಂಡು ಮಾಡಬೇಕಾಗ್ತದೆ. ಅದಕ್ಕೆ ತಾವುಗಳೆಲ್ಲರೂ ಕೈಯ ಜೋಡಿಸಿದ್ದಕ್ಕೆ ಇನ್ನೂ ಅಷ್ಟು ಹೆಚ್ಚಿನ ಬಲವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ 6 ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಡಿಯಲ್ಲಿ ಕಾರ್ಯವನ್ನು ಮಾಡುತ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧು ಬಳಗದವರು ಈ ಒಂದು ಯಶಸ್ವಿಯ ಧರಣಿಗೆ ಕಾರ್ಯವನ್ನು ತಾವುಗಳೆಲ್ಲ ತೊಡಗಿಸಬೇಕು. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ, ಮಾನ್ಯ ಉಪನಿರ್ದೇಶಕರಿಗೂ ಸಹ ನೀವುಗಳೆಲ್ಲ ಮನವಿಗಳನ್ನು ಕೊಡೋಣ. ಇದು ಕೊಟ್ಟ ನಂತರ ತಮಗೆಲ್ಲರಿಗೂ ಅಲ್ಪೋಪಾರ ಇದೆ, ಇಲ್ಲೆಲ್ಲ ಸೇವನೆಯನ್ನು ಮಾಡಿ ಮತ್ತೊಮ್ಮೆ ನಾವುಗಳೆಲ್ಲ ಸಭೆಗೆ ಸೇರಿ ಎಲ್ಲ ತಾಲೂಕುಗಳಿಂದಲೂ ನಾಳೆ 12ನೇ ತಾರೀಕಿನ ದಿವಸ ಬರುವಂತಹ ಒಂದು ವ್ಯವಸ್ಥೆಯನ್ನು ತಾಲೂಕಾ ಘಟಕದ ಅಧ್ಯಕ್ಷರು, ಕಾರ್ಯದರ್ಶಿಯವರು ತಾವುಗಳೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದೀಗ ಬಂದಂಥ ನನ್ನೆಲ್ಲ ಪತ್ರಕರ್ತ ಸ್ನೇಹಿತರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ಕೆ ಅಣಿಯಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ 12 ಗಂಟೆಗೆ ಇಲ್ಲಿದ್ದ ನೀವುಗಳೆಲ್ಲ ಜಿಲ್ಲಾಧಿಕಾರಿಗಳ ಒಂದು ಮನವಿ ಅರ್ಪಣೆಗೆ ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಸ್ವಾಗತಿಸಿ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ. ವಿಷಯವನ್ನು ಕುರಿತು ಸವಿಸ್ತಾರವಾಗಿ ಹೇಳಿರ್ತಕ್ಕಂಥ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಭಾಗೇಂದ್ರ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಸರಿ ಸರ್, ಈಗಾಗಲೇ ಈ ಹೋರಾಟದ ರೂಪರೇಷೆ ಕುರಿತು ಅಧ್ಯಕ್ಷರುಗಳಿದ್ದಾರೆ. ಏನಿಲ್ಲ, 2017ರಲ್ಲಿ ಏನು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಸರ್ಕಾರ ಹೊಸದಾಗಿ ರಚನೆಯನ್ನು ಮಾಡಿತು. ಆವಾಗ 1ರಿಂದ 5 ಹಾಗೂ 6ರಿಂದ 8ನೇ ತರಗತಿ ಅಂತ ತಿಳ್ಕೊಂಡು 2 ಭಾಗಗಳಾಗಿ ಅವುಗಳನ್ನು ಸೃಜಿಸ್ತು. ನಾವು 2016ಕ್ಕಿಂತಲೂ ಮುಂಚೆ ನೇಮಕವಾಗಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 7 ಅಥವಾ 8ನೇ ತರಗತಿಗೆ ನಾವು ನೇಮಕ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಸಹಿತ 1ರಿಂದ 5ನೇ ತರಗತಿಯ ಶಿಕ್ಷಕರನ್ನು ತಿಳ್ಕೊಂಡು ಹಿಂಬಡ್ತಿ ಮಾಡ್ತೀವಿ. ಇಂಥ ಹಿಂಬಡ್ತಿ ನಮ್ಮ ಶಿಕ್ಷಣ ಇಲಾಖೆ ಬಿಟ್ಟು ಬೇರೆ ಯಾವ ಇಲಾಖೆಯಲ್ಲಿಯೂ ಕೂಡ ಇಂಥ ಹಿಂಬಡ್ತಿಗಳು ಇಲ್ಲ. ಆದರೆ ಇಂಥ ಹಿಂಬಡ್ತಿಯನ್ನು ಮಾಡಿದರೂ ಸಹಿತ ನಾವು ಅದನ್ನೆಲ್ಲವನ್ನೂ ಸಹಿಸಿಕೊಂಡು ಕೇವಲ ಮಕ್ಕಳ ಒಂದು ಅಭಿವೃದ್ಧಿಯನ್ನು, ಮಕ್ಕಳ ಒಂದು ಮಮಕಾರವನ್ನು ನೋಡಿ ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಇವತ್ತಿನ ದಿವಸ ಎಲ್ಲರೂ 1ರಿಂದ 7, 8ನೇ ತರಗತಿಗೆ ಪಾಠವನ್ನು ನಾವು ಮಾಡ್ಲಿಕ್ಕತ್ತೀವಿ. ಆದರೂ ಸಹಿತ ಸರ್ಕಾರಕ್ಕೆ ಇದರ ಬಗ್ಗೆ ನಮ್ಮ ಬಗ್ಗೆ 1ರಿಂದ 5 ನಾವು ಸೀಮಿತಗೊಳಿಸಿದ್ರು ಇದನ್ನು ಪಾಠ ಮಾಡ್ಲಿಕ್ಕೆ ಹತ್ತಾರ ಅಂತಕ್ಕಂಥ ಕರುಣೆ ಇನ್ನೂ ಬಂದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಹೋರಾಟಕ್ಕೆ ನಿಲ್ಲಬೇಕಾಗಿದೆ. ನೋಡ್ರಿ, ಈಗ ಬೇರೆ ಇಲಾಖೆಯಲ್ಲಿ ಒಬ್ಬ ಕಂದಾಯ ಇಲಾಖೆಯೊಳಗೆ ನಾವು ಉದಾಹರಣೆಯಾಗಿ ತೆಗೆದುಕೊಂಡಿವಿ ಅಂತಂದ್ರೆ ಒಬ್ಬ ಡಿ ದರ್ಜೆ ನೌಕರನಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ತಹಶೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾರೆ. ಆದ್ರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆಗೆ ಸೇರಿದಂಥ ನಾವು 25, 30, 35 ಕೆಲವೊಬ್ಬರು 40 ವರ್ಷನೂ ಸಹಿತ ಸೇವೆ ಸಲ್ಲಿಸಿದ್ರೂ ಸಹಿತ ಕೇವಲ ಪ್ರಾಥಮಿಕ ಶಾಲಾ ಸಹಶಿಕ್ಷಕನಾಗಿ ನಿವೃತ್ತಿ ಹೊಂದತಕ್ಕಂಥ ಒಂದು ಪ್ರಮೇಯ ನಮ್ಮ ಒಂದು ಇಲಾಖೆಯಲ್ಲಿ ಇದೆ. ಅದಕ್ಕಾಗಿ ಇದೆಲ್ಲವನ್ನು ಹೋಗಲಾಡಿಸಿ ಸಾಕಷ್ಟು ಬಡ್ತಿ ಅವಕಾಶಗಳು ಸಹಿತ ಪ್ರಾಥಮಿಕ ಶಾಲೆಗೆ ಸಿಗಬೇಕು. 2016ಕ್ಕಿಂತ ಮುಂಚೆ ಏನು ನಾವು ನೇಮಕ ಆಗಿವಿ ನಮ್ಮೆಲ್ಲರನ್ನೂ ಸಹಿತ GPT ಶಿಕ್ಷಕರನ್ನು ತಿಳ್ಕೊಂಡು ಪರಿಗಣಿಸಬೇಕು. ನಮ್ಮ ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸುವುದರೊಂದಿಗೆ ನಮಗೆ ಅಲ್ಲಿ ಪದನಾಮೀಕರಿಸಿ ನಮ್ಮನ್ನು 6ರಿಂದ 8ನೇ ತರಗತಿಗೆ ವಿಲೀನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಇವತ್ತಿನ ದಿವಸ ತಾಲೂಕಾ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. 12ನೇ ತಾರೀಕಿಗೆ ಏನು ಫ್ರೀಡಂ ಪಾರ್ಕ್ನಲ್ಲಿ 1 ದಿನದ ಒಂದು ಧರಣಿ ಸತ್ಯಾಗ್ರಹ ಇದೆ. ಅಲ್ಲಿನೂ ಸಹಿತ ಸರ್ಕಾರ ನಮ್ಮ ಕರೆಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನಾವು ಕೇವಲ 1ರಿಂದ 5ಕ್ಕೆ ಮಾತ್ರ ಬೋಧನೆ ಮಾಡ್ತೀವಿ ಅಂತಕ್ಕಂಥ ಒಂದು ಕಠಿಣ ನಿರ್ಧಾರವನ್ನು ಸಹಿತ ತೆಗೆದುಕೊಳ್ತಕ್ಕಂಥ ಒಂದು ಅಲ್ಲಿ ನಾವು ಯೋಚನೆಯನ್ನ ಮಾಡಿದ್ದೇವೆ. ಈ ಎಲ್ಲ ಕಾರಣಗಳಿಂದ
ನಮಗೆ ಸರ್ಕಾರ ಇವತ್ತು ನಮ್ಮ ಕರೆಗೆ ನಾವು ಏನು ಹೋರಾಟವನ್ನು ಸಮಸ್ಯೆಗಳನ್ನು ನಾವು ಹಾಕ್ಕೊಂಡಿವಿ ಅವುಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ತಾವೆಲ್ಲರೂ ಇವತ್ತಿನ ದಿವಸ ಇಲ್ಲಿ ಬಂದು ನಮ್ಮ ಜಿಲ್ಲಾ ಸಂಘದ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ತಮಗೆಲ್ಲರಿಗೂ ಸಹಿತ ನಾನು ಜಿಲ್ಲಾ ಘಟಕದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ತಮಗೆ ಈಗಾಗಲೇ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ಮನವಿ ಕೊಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗ ನಾವೆಲ್ಲರೂ ಮನವಿ ಕೊಡಲಿಕ್ಕೆ ಸಿದ್ಧರಾಗೋಣ. ಬದಲಾಗಲೇಬೇಕು ಬದಲಾಗಲೇಬೇಕು ಗೆಲ್ಲುವವರೆಗೆ ಹೋರಾಟ ಬದಲಾಗಲೇಬೇಕು ಗೆಲ್ಲುವವರೆಗೆ ಹೋರಾಟ बोलो भारत माता की ಗೌರವಿಸಿ ಗೌರವಿಸಿ ದೇಶತೆಯನ್ನು ಗೌರವಿಸಿ 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 ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಕೇಂದ್ರ ಘಟಕ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಈ ಹೋರಾಟದ ಚಳವಳಿ ಮೂರನೇ ಭಾಗವಾಗಿ 1ನೇ ಹಂತದಲ್ಲಿ ಶಾಲೆಗಳಿಗೆ ಎಲ್ಲ ಶಿಕ್ಷಕರಿಗೆ ತೆರಳಿ ಈ ಒಂದು ಹೋರಾಟದ ರೂಪರೇಷೆಗಳನ್ನು ತಿಳಿಸುವಂತ ಹಂತ. 2ನೇ ಹಂತದಲ್ಲಿ ತಾಲೂಕಾ ಘಟಕಗಳಲ್ಲಿ ಮಾನ್ಯ ಶಾಸಕರ ಮುಖಾಂತರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ಹಾಗೂ ತಹಸೀಲ್ದಾರ್ ಮುಖಾಂತರ ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಹಂತ. ಇವತ್ತಿನ ದಿವಸ 7/8/2024 ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಉಪನಿರ್ದೇಶಕರಿಗೆ ಈ ಒಂದು 3 ಬೇಡಿಕೆಗಳನ್ನು ಈಡೇರಿಸುವಂತ ಒಂದು ಸಲುವಾಗಿ ಈ ಒಂದು ಅಧಿಕಾರಿಗಳ ಮುಖಾಂತರ ರಾಜ್ಯ ಹಂತಕ್ಕೆ ಕಳಿಸುವಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ 9 ತಾಲೂಕುಗಳಿಂದ ಆಗಮಿಸಿದಂಥ ನಮ್ಮ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ, ಕಾರ್ಯದರ್ಶಿಗಳಿಗೂ ಹಾಗೂ ಸರ್ವ ಶಿಕ್ಷಕರೊಂದಕ್ಕೂ ಹಾಗೂ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಿಗೂ, ಪ್ರಧಾನ ಕಾರ್ಯದರ್ಶಿಗಳಿಗೂ, ಸರ್ವ ಪದಾಧಿಕಾರಿಗಳಿಗೂ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಈ ಒಂದು 3 ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ. 12ನೇ ತಾರೀಕಿಗೆ ನಮ್ಮದು ಒಂದು ಫ್ರೀಡಂ ಪಾರ್ಕ್ ಹೋರಾಟ ಇದೆ. ಆ ಹೋರಾಟಕ್ಕೆ ಬಾಗಲಕೋಟೆ ಜಿಲ್ಲೆಯ 9 ತಾಲೂಕುಗಳಿಂದ ಸಂಪೂರ್ಣವಾಗಿ ನಮ್ಮೆಲ್ಲ ಶಿಕ್ಷಕರು ಬೆಂಬಲ ನೀಡಿದ್ದಾರೆ. ಆ ಒಂದು ಹೋರಾಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆ ಮೂಲಕ 12ನೇ ತಾರೀಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಶಿಕ್ಷಕರು ಆ ಧರಣಿಯಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ನಮ್ಮ ಜಿಲ್ಲೆಯ ಸರ್ವ ಸಂಘಟನೆಗಳ ಪದಾಧಿಕಾರಿಗಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕ ವತಿಯಿಂದ ಮನವಿಯನ್ನು ಮಾಡ್ತಾ, ಯಾವುದೇ ಕಾರಣಕ್ಕೂ ಈಗಾಗಲೇ 12ನೇ ತಾರೀಕು ಶಿಕ್ಷಕರು ಈಗಾಗಲೇ ಕೇಳ್ತಾ ಇದ್ದಾರೆ, ನಮ್ಮನ್ನ
ಶಾಲೆಗೆ ಅವತ್ತಿನ ದಿವಸ ಏನು ಮಾಡುತ್ತಾರೆ, ರಜಾ ಹಾಕ್ಬೇಕನ್ನೋ ನಮ್ಮ ಹೋರಾಟಕ್ಕಾಗಿ ಕರೆ ಕೊಟ್ಟಾಗ ನಮ್ಮ ಸಂಘಟನೆಯನ್ನು ದೂರಿದಂಥ ಶಿಕ್ಷಕರು ಇವತ್ತಿನ ದಿವಸ ಆ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳಲು ಸ್ವಲ್ಪ ಹಿಂದೇಟು ಹಾಕುತ್ತಿದ್ದಾರೆ. ದಯವಿಟ್ಟು ಇವತ್ತು ಸೇರಿದಂಥ ಎಲ್ಲ ನಮ್ಮ ಆರೂರು ತಾಲೂಕಿನ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಸಹಾಯದಿಂದ ಎಲ್ಲ ಶಿಕ್ಷಕರ ಅನ್ನು ಒಗ್ಗೂಡಿಸಿಕೊಂಡು ಆ ಹೋರಾಟದಲ್ಲಿ ಸಂಪೂರ್ಣವಾಗಿ ನಾವು ತೊಡಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ 3 ಬೇಡಿಕೆಗಳು ಇವತ್ತಿನ ದಿವಸ ಎಷ್ಟು ಅನಿವಾರ್ಯಪ್ಪ ಅಂದ್ರೆ ಈ ಒಂದು ಸಂದರ್ಭ ಈ ಹೋರಾಟ ಏನಾದರೂ ನಾವು ಹಿನ್ನಡೆ ಕಂಡ್ರೆ ಮುಂದೆಂದೂ ಕೂಡ ಆ ಬೇಡಿಕೆಗಳು ಸಂದರ್ಭದಲ್ಲಿ ಈಡೇರುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತಿನ ದಿವಸ ಏನು ಜಿಲ್ಲಾ ಘಟಕ ಕೂಡ ನಮ್ಮ ಭಾಗೇಂದ್ರ ಅಧ್ಯಕ್ಷತೆ ಸಂಪೂರ್ಣವಾಗಿ ಈ ಒಂದು ನಮ್ಮ ರಾಜ್ಯ ಸಂಘ ಹಮ್ಮಿಕೊಂಡಂತ ರೂಪರೇಷೆಗಳ ಅನುಸಾರವಾಗಿ ಇಲ್ಲಿವರೆಗೆ ಇವತ್ತಿನವರೆಗೆ ಅಚ್ಚುಕಟ್ಟದಲ್ಲಿ ಎಲ್ಲ ತಾಲೂಕು ಘಟಕಗಳು ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಆ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಇನ್ನು ಇವತ್ತಿನ ದಿವಸ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕದಲ್ಲಿ ಈ ಒಂದು ಮನವಿ ಕಾರ್ಯಕ್ರಮವು ಕೂಡ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ಜೊತೆಗೆ ಮುಂದಿನ ದಿನಮಾನದ ಹೋರಾಟಕ್ಕೂ ಕೂಡ ನಮ್ಮ ಮಾನ್ಯ ಅಧ್ಯಕ್ಷರ ಇಂದ ಬರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಕೂಡ ಬಹಳ ಅಚ್ಚುಕಟ್ಟದಿಂದ ನಮ್ಮ ಜಿಲ್ಲೆಯಿಂದ ಮಾಡಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಇಳಕಲ್ ಘಟಕದ ಅಧ್ಯಕ್ಷರಾಗಿ ಇಂದಿನ ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಮಾತು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? बोलो भारत माता की जय, बोलो भारत माता की जय। ಏಕೆ ಬೇಕು ನ್ಯಾಯ, ಬೇಕು ಏಕೆ ಬೇಕು ನ್ಯಾಯ, ಬೇಕು ಬದಲಾಗಬೇಕು, ಬದಲಾಗಬೇಕು ಸಿಎನ್ಆರ್ ಬದಲಾಗಬೇಕು, ಬದಲಾಗಬೇಕು, ಬದಲಾಗಬೇಕು ಸಿಎನ್ಆರ್ ಬದಲಾಗಬೇಕು, ಏಕೆ ಬೇಕು ನ್ಯಾಯ, ಬೇಕು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ बोलो भारत माता की जय। ಏಕೆ ಬೇಕು ನ್ಯಾಯ, ಬೇಕು ಬದಲಾಗಬೇಕು, ಬದಲಾಗಬೇಕು ಸಿಎನ್ಆರ್ ಬದಲಾಗಬೇಕು, ಬದಲಾಗಬೇಕು, ಬದಲಾಗಬೇಕು ಸಿಎನ್ಆರ್ ಬದಲಾಗಬೇಕು, ಏಕೆ ಬೇಕು ನ್ಯಾಯ, ಬೇಕು ಏಕೆ ಬೇಕು ನ್ಯಾಯ, ಬೇಕು ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಇವತ್ತಿನ ದಿವಸ ನಾವುಗಳೆಲ್ಲ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆಯಿಂದ ಜಿಲ್ಲಾ ಘಟಕ ಬಾಗಲಕೋಟೆಯಿಂದ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆದಂಥ ಅನ್ಯಾಯವನ್ನು ಪ್ರತಿಭಟಿಸಿ ಈ ಒಂದು ಮನವಿಯ ಅರ್ಪಣೆಯನ್ನು ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನೀಡಲಿಕ್ಕೆ ನಾವುಗಳೆಲ್ಲ ಬಂದಿದ್ದೀವಿ. ಅದನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದಂಥ ನಮ್ಮ ಉಪವಿಭಾಗ ಅಧಿಕಾರಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ನಮಗೆ 2016ರ ನಂತರ ನಮಗಾದಂಥ ವೃಂದ ಬದಲಾವಣೆಯಲ್ಲಿ PST ಹಾಗೂ GPT ಅನ್ನುವಂಥ 2 ವೃಂದಗಳನ್ನಾಗಿ ಮಾಡಿಕೊಂಡು ನಾವುಗಳೆಲ್ಲ 1ರಿಂದ 7, 8ನೇ ತರಗತಿಗೆ ನೇಮಕಾತಿಯನ್ನು ಹೊಂದಿದ್ರೂ ಸಹ ನಮ್ಮನ್ನು 1ರಿಂದ 5ನೇ ತರಗತಿಗೆ ಮಾತ್ರ ಬೋಧನೆಗೆ ಸೀಮಿತವನ್ನಾಗಿ ಮಾಡಿ 6ರಿಂದ 8ಕ್ಕೆ ಬೇರೆ ಗ್ರ್ಯಾಜುಯೇಟ್ ಟೀಚರ್ಸ್ಗಳನ್ನು ನೇಮಕಾತಿಯನ್ನು ಮಾಡ್ತಾ ಇರೋದು ಇದು ಖಂಡನಾರ್ಹ. ಯಾಕಂದರೆ ನಮ್ಮಲ್ಲೇ ಪದವಿಯನ್ನು ಪಡೆದಂಥ ಒಂದು ಭಗಿನಿಯರನ್ನು ನಮ್ಮನ್ನು ಎಲ್ಲರನ್ನೂ ಸಹ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರೆಂದು ಪದನಾಮಕರಣ ಮಾಡಬೇಕು ಅನ್ನುವಂಥದ್ದನ್ನು ಸರ್ಕಾರಕ್ಕೂ ಇಲಾಖೆಗೂ ಅನೇಕ ಸಲ ಮನವಿಗಳನ್ನು ಮಾಡುವುದರ ಜೊತೆಗೆ ಅನೇಕ ಜಾಗೃತಿಯ ಸಮಾವೇಶಗಳನ್ನು ಮಾಡಿದರೂ ಸಹ ನಮ್ಮನ್ನು ನೇಮಕಾತಿಯನ್ನಾಗಿ 1ರಿಂದ 7, 8ಕ್ಕೆ ಮಾಡಿ ನಮ್ಮನ್ನು ಮತ್ತೆ ಹಿಂಬಡ್ತಿಯನ್ನಾಗಿ 1ರಿಂದ 5ಕ್ಕೆ ಮಾಡಿದ್ದು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯಲ್ಲಿ ಮಾಡ್ತಾ ಇರೋದು ಇದು ಖಂಡನಾರ್ಹ ಅಂತ ಹೇಳಿ ಇವತ್ತಿನ ದಿವಸ ನಾವುಗಳು ಖಂಡಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈಗಾಗಲೇ 5ನೇ ತಾರೀಕಿನ ದಿವಸ ಎಲ್ಲ ತಾಲೂಕಾ ಘಟಕದ ತಹಸೀಲ್ದಾರರಿಗೆ, ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟು ಇಲಾಖೆಗೂ ಹಾಗೂ ಸರ್ಕಾರಕ್ಕೂ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ದೀವಿ. ನಮ್ಮೆಲ್ಲರ ಜನನಾಯಕರು ಸ್ಥಳೀಯ ಶಾಸಕರಿಗೂ ಸಹ ನಾವು ಈಗಾಗಲೇ ಮನವಿ ಅರ್ಪಣೆಯನ್ನು ಮಾಡಿ ನಮ್ಮೆಲ್ಲರ ಹೆಮ್ಮೆಯ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರ ಸಾಹೇಬರವರಿಗೂ ಸಹ ನಾವು ಜಿಲ್ಲೆಯಿಂದ ಮನವಿಯನ್ನು ಕೊಟ್ಟಿದ್ದೀವಿ.
ಇಲ್ಲಿವರೆಗೆ ಆದರೂ ಇಲಾಖೆಗೂ ಹಾಗೂ ಸರ್ಕಾರಕ್ಕೂ ನಮ್ಮ ನ್ಯಾಯಯುತವಾದಂಥ ಬೇಡಿಕೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಒಂದು ಮನವಿಯನ್ನ ಅವರು ಪುರಸ್ಕರಿಸಲಾದ ಸಲುವಾಗಿ ಇವತ್ತಿನ ದಿವಸ ಎಲ್ಲ ಜಿಲ್ಲೆಗಳಿಗೂ 35 ಶೈಕ್ಷಣಿಕ ಜಿಲ್ಲೆಗಳಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ, ಹಾಗೆ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರಿಗೂ ಸಹ ನಾವುಗಳು ಅದನ್ನ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಇದೀಗ ತಾನೇ ಬಂದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧಿಕಾರಿಗಳಾದಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಈ ಒಂದು ಮನವಿ ಅರ್ಪಣೆಯ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ನಮ್ಮ ಎಲ್ಲ ಬೇಡಿಕೆಗಳ ಜೊತೆಗೆ ಈಗಾಗಲೇ 5 ವರ್ಷದಿಂದ ನಮಗೆ ಯಾವುದೇ ತರಹದಂಥ ಬಡ್ತಿಗಳಿಲ್ಲ. ಕೇವಲ ನಮಗೆ ಸಿಗುತ್ತಿರುವಂಥ ಬಡ್ತಿ ಒಂದೇ ಒಂದು ಪ್ರಾಥಮಿಕ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರ ಹುದ್ದೆ, ಮಾದರಿ ಪ್ರಾಥಮಿಕ ಶಾಲೆಗಳಿಗೆ ನಮ್ಮ ಹಿರಿಯ ಮುಖ್ಯೋಪಾಧ್ಯಾಯರೆಂದು ಅವು ಸಹ ಬಡ್ತಿ ಕಾರ್ಯಗಳು ನಿಂತ್ಕೊಂಡು ಬಿಟ್ಟಿದ್ದಾವೆ. ಅಷ್ಟೇ ಅಲ್ಲದೆ ನಮ್ಮ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆಗಳಲ್ಲಿ ನಾವುಗಳೆಲ್ಲರೂ ಉಪನಿರ್ದೇಶಕರ ಪ್ರಾಧಿಕಾರದಲ್ಲಿ ನೇಮಕಾತಿಯನ್ನ ಹೊಂದಿದ್ರೂ ಸಹ ನಮ್ಮನ್ನೆಲ್ಲ ಬಡ್ತಿ ಕಾರ್ಯಗಳಿಗೆ ಆಯುಕ್ತರಿಂದಲೇ ನಮಗೆಲ್ಲ ಬಡ್ತಿ ಕಾರ್ಯಗಳು ನಡೀತಾ ಇರುವುದು ಇದು ಒಂದು ವಿಪರ್ಯಾಸದ ಸಂಗತಿ. ಬರುವ ದಿನಮಾನಗಳಲ್ಲಿ ನಮ್ಮ ಉಪನಿರ್ದೇಶಕರೇ ನಮ್ಮ ಜಿಲ್ಲೆಗೆ ನಮ್ಮನ್ನೆಲ್ಲ ಬಡ್ತಿ ಕಾರ್ಯವನ್ನ ನಡೆಸಿಕೊಡಬೇಕನ್ನುವಂಥ 2 ಬೇಡಿಕೆಗಳನ್ನು ಇವತ್ತಿನ ದಿವಸ ಗಣ ಸರ್ಕಾರದ ಮುಂದೆ ಹಾಗೂ ನಮ್ಮ ಇಲಾಖೆಯ ಮುಂದೆ ಮನವಿಗಳನ್ನ ಮಾಡಿಕೊಳ್ಳುವ ಸಲುವಾಗಿ ಇವತ್ತಿನ ಜಿಲ್ಲಾ ಆಡಳಿತದ ಮುಂದೆ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ, ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಬಾಗಲಕೋಟೆಯವರಿಗೆ, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯವರಿಗೆ ಮನವಿ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ. ನಾನು ಜಿಲ್ಲಾಧ್ಯಕ್ಷನಾಗಿ ಬಸವರಾಜ್ ಭಾಗ್ಯನವರ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬಾಗಲಕೋಟೆಯಿಂದ ನಾವುಗಳು ಈಗ ಸಲ್ಲಿಸ್ತಾ ಇದ್ದೀವಿ. बोलो भारत माता की जय, बोलो भारत माता की जय। बेके बेको न्याय बेको, बेके बेको न्याय बेको। ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಎಲ್ರಿಗೂ ನಮಸ್ಕಾರ. ತಾವೆಲ್ಲ ಏನು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಾವೆಲ್ಲ ತಮ್ಮ ಏನು ಒಂದು ಬೇಡಿಕೆಗಳನ್ನು ಸಲ್ಲಿಸಿದ್ದೀರಿ. ನಮಗೆ ಸರ್ಕಾರದ ಒಂದು ಸಕಾರಾತ್ಮಕ ಸ್ಪಂದನೆ ನೀಡುವ ಕಡೆಯಿಂದ DDP ಅವರ ಮುಖಾಂತರ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ತರಿಸಿಕೊಳ್ಳಲಿಕ್ಕೆ ಕ್ರಮ ಕರ್ನಾಟಕ ರಾಜ್ಯ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿವಸ ಏನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಅವರಿಗೆ ಏನು ನಾವು ಮನವಿಯನ್ನು ಕೊಡಲಿಕ್ಕೆ ಇವತ್ತಿನ ದಿವಸ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಮನವಿ ಸ್ವೀಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು. ಅದೇ ರೀತಿ ನಾವು C&R ರೂಲ್ಸ್ ಬಗ್ಗೆ 2016ರಿಂದಲೂ ಸಹಿತ ಸಾಕಷ್ಟು ಹೋರಾಟಗಳನ್ನು, ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದಾಗ್ಯೂ ಕೂಡ ಈವರೆಗೂ ಸಹಿತ ನಮ್ಮ ಇಲಾಖೆ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ಇದನ್ನು ಸ್ವಲ್ಪ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಮಾಡು ಇಲ್ಲವೇ ಮಡಿಯಿರ್ತಕ್ಕಂಥ ತತ್ವದಡಿಯೊಳಗೆ ಇವತ್ತಿನ ದಿವಸ ನಮಗೇನು 1ರಿಂದ 5ಕ್ಕೆ ಸೀಮಿತಗೊಳಿಸಿದ್ದಾರೆ, ಆ ಸೀಮಿತಗೊಳಿಸಿದ್ದನ್ನು ಹಿಂತೆಗೆದು ಮತ್ತೆ ನಮಗೆ 6ರಿಂದ 8ಕ್ಕೆ ಪಾಠ ಮಾಡ್ತಕ್ಕಂಥ ಜೊತೆಗೆ ನಮಗೆ ಅಲ್ಲಿ ವಿಲೀನಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗುವವರೆಗೂ ಸಹಿತ ಪದನಾಮಕರಣಗೊಳಿಸ್ಬೇಕು. ನಮ್ಗೆ GPT ಶಿಕ್ಷಕರು ಅಂತ ತಿಳ್ಕೊಂಡು ಅಲ್ಲಿಯವರೆಗೂ ಸಹಿತ ನಾವು ಹೋರಾಟವನ್ನು ಮಾಡುವಂಥ ನಿಟ್ಟಿನೊಳಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಸಿದ್ಧತೆಗಾಗಿ
ನಮ್ಮ ಮಾನ್ಯ ಉಪನಿರ್ದೇಶಕರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ವಿವಿಧ ವೃಂದಗಳ ಅಧ್ಯಕ್ಷರು ಸದಸ್ಯರ ಪರವಾಗಿ ಅವರಿಗೆ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಅದನ್ನು ಅಧ್ಯಕ್ಷರು ಹಾಗೂ ಎಲ್ಲ ವೃಂದದ ಅಧ್ಯಕ್ಷರು ಕೂಡಿ ಆ ಮನವಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಮಾನ್ಯರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗ ಮಾನ್ಯ ಉಪನಿರ್ದೇಶಕರು ಮನವಿಯನ್ನು ಸ್ವೀಕಾರ ಮಾಡಿ ಆ ಕುರಿತು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಲಿಖಿತವಾಗಿರ್ತಕ್ಕಂಥ ಸುಮಾರು 5 ಅಭಿಪ್ರಾಯಗಳನ್ನು ಕೊಡೋದ್ರ ಮೂಲಕ ಲಿಖಿತವಾಗಿ ಎಲ್ಲ ಜಿಲ್ಲಾ ಈಗಾಗಲೇ ಸ್ವೀಕಾರ ಮಾಡಿಕೊಂಡು ಆಯುಕ್ತಾಲಯಕ್ಕೆ ಮಾನ್ಯ ಆಯುಕ್ತರಿಗೆ ಲಿಖಿತವಾಗಿ ಒಟ್ಟುಗೊಳಿಸ್ತಾ ಇದ್ದೇವೆ. ಇಲ್ಲೆಲ್ಲ ಬೇಡಿಕೆಗಳು ಎಲ್ಲ ನ್ಯಾಯಯುತವಾಗಿ CNR ಆಗಲಿ ಯಾವುದೇ ನಿಯಮಗಳ ರಚನೆ ಮಾಡೋದು ಸರ್ಕಾರ ಇರುವುದರಿಂದ ಸೊ ಇದಕ್ಕೆಲ್ಲೂ ಪರಿಹಾರ ಸರ್ಕಾರ ಕೊಟ್ಟು ಅನ್ನುವಂಥದ್ದು ನಿಮ್ಮ ಪರವಾಗಿ ನಾವು ಅಪೇಕ್ಷೆ ಆಯುಕ್ತಾಲಯಕ್ಕೆ ಕಳಿಸ್ತೀವಿ. ಮನವಿಯನ್ನು ಸ್ವೀಕರಿಸಿದಂಥ ಮಾನ್ಯ ಉಪನಿರ್ದೇಶಕರಿಗೆ ನಮ್ಮ ಸಂಘಟನೆ ಪರವಾಗಿ ಹೃದಯದ ಅಭಿನಂದನೆ. ನಮಸ್ಕಾರ. ಈ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಈ ಬೃಹತ್ ಹೋರಾಟದ ಕಾರಣ ಏನು ಸರ್? ಸರ್, ನಮ್ಮಲ್ಲಿ ನಾವುಗಳೆಲ್ಲ 1ರಿಂದ 7, 8ನೇ ತರಗತಿಗೆ ನೇಮಕಾತಿಯನ್ನು ಹೊಂದಿದ್ವಿ ಸರ್. ಆದರೆ ಇವತ್ತಿನ ದಿವಸ ವೃಂದ ಬದಲಾವಣೆಯಲ್ಲಿ ನಮ್ಮನ್ನು 1ರಿಂದ 5ನೇ ತರಗತಿಗೆ ಮಾತ್ರ ಬೋಧಿಸಲಿಕ್ಕೆ ಸೀಮಿತವನ್ನಾಗಿ ಮಾಡಿ 6ರಿಂದ 8ಕ್ಕೆ ಹೊಸ ನೇಮಕಾತಿಯನ್ನು ಮಾಡ್ತಾ ಇರುವುದು ನಮಗೆಲ್ಲ ಭಾಳಷ್ಟು ನೋವಾಗಿದೆ. ಆದ ಕಾರಣ ನಮ್ಮನ್ನೂ ಸಹ ನಮ್ಮಲ್ಲಿ ಪದವೀಧರನ್ನು ಹೊಂದಿದಂಥ ಶಿಕ್ಷಕರನ್ನು ನಾವುಗಳೆಲ್ಲ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂಥೇಳಿ ಪದನಾಮಕರಣ ಮಾಡಬೇಕು ಅಂಥೇಳಿ ಇದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೈಗೊಂಡಂಥ ಒಂದು ಧರಣಿ ಸತ್ಯಾಗ್ರಹಕ್ಕೆ ಮುನ್ನುಡಿಯನ್ನು ಬರಿತಾ ಇದ್ದೀವಿ ಸರ್. ಸರ್ ತಮ್ಮ ಹೆಸರು? ನಾನು ಜಿಲ್ಲಾಧ್ಯಕ್ಷ ಬಸವರಾಜ್ ಬಾಗೇನವ್ರು. ಸರ್ ನಮಸ್ತೆ. ಸರ್ ಈ ಬೃಹತ್ ಹೋರಾಟದ ಕಾರಣ ಏನು ಸರ್? ಸರ್, ಬೃಹತ್ ಹೋರಾಟಕ್ಕೆ ಸರ್ಕಾರ ಏನು 2017ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚನೆ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 1ರಿಂದ 5 ಹಾಗೂ 6ರಿಂದ 8 ಹೀಗೆ 2 ವೃಂದಗಳನ್ನಾಗಿ ಮಾಡಿ 2016ಕ್ಕಿಂತಲೂ ಮುಂಚೆ ನೇಮಕ ಆಗಿರ್ತಕ್ಕಂಥ 1ರಿಂದ 7ನೇ ತರಗತಿಗೆ ಪಾಠ ಬೋಧನೆ ಮಾಡ್ತಾ ಹಾಗೂ 1ರಿಂದ 7ನೇ ತರಗತಿಗೆ ನೇಮಕ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಸಹಿತ 1ರಿಂದ 5ನೇ ತರಗತಿಗೆ ಸೀಮಿತಗೊಳಿಸಿ ಹಿಂಬಡ್ತಿಯನ್ನು ನೀಡಿದೆ. ಈ ಒಂದು ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್ ತಾವು? ಒಟ್ಟಿನಲ್ಲಿ C&R ರೂಲ್ ರದ್ದಾಗಬೇಕು, ನಮ್ಮ ಎಲ್ಲ ಶಿಕ್ಷಕರಿಗೆ ನ್ಯಾಯ ಸಿಗಬೇಕು, ಎಲ್ಲ ಪದವೀಧರರಿಗೆ ನ್ಯಾಯ ಸಿಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದಿರ್ತದೆ. ನನ್ನ ಹೆಸರು ಶಂಕರಗೌಡ ಪಾಟೀಲ್, ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರು ಬಿಳಿಗಿ ಘಟಕ. ಓಕೆ ಸರ್. ಸರ್, ನಾವು ಈ ಸ್ಟ್ರೈಕ್ ಮಾಡೋ ಉದ್ದೇಶ ಏನಂದರೆ, ನಾವು 1 to 7th ನೇಮಕಾತಿಯಾಗಿ ನಮ್ಮನ್ನು ಹಿಂಬಡ್ತಿ ಮಾಡ್ಯಾರ, 1 to 5th ಸೀಮಿತ ಮಾಡಿ ಎಲ್ಲ ಪ್ರಮೋಷನ್ದಿಂದ ನಾವು ವಂಚಿತ ಮಾಡ್ಯಾರ. ಅದಕ್ಕೆ ನಮಗೆಲ್ಲ ಏನು ಈ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರು ಹೊಸ ವಯಸ್ಸಿಂದ ಅವನ್ನು ನಮ್ಮನ್ನು ಮೊದಲಿನಂತೆ ನಮ್ಮ ಸೇವೆಯನ್ನು ಪರಿಗಣಿಸಿ ಪ್ರಮೋಷನ್ ಕೊಡಬೇಕು. ಮತ್ತು ನಾವು ಕ್ವಾಲಿಫಿಕೇಷನ್ ತಕ್ಕಂಗೆ C&R ರೂಲ್ ತಿದ್ದುಪಡಿ ಮಾಡಿ ಪ್ರಮೋಷನ್ ಕೊಡಬೇಕು. ಆ ಸದುದ್ದೇಶದಿಂದ ನಾವು ನಿರಾಶೆಯಿಂದ ಪಾಠ ಮಾಡೋದಾಗಿದೆ ಶಾಲೆಯಲ್ಲಿ. ಯಾಕಂದ್ರೆ ಯಾವುದೇ ಬಡ್ತಿ ಇಲ್ಲ. ನಾವು ನೇಮಕಾತಿ ಆದದ್ದು 1 to 7th. ಈಗ 1 to 5th ನಮಗೆ PST ಅಂತೇಳಿ ದಬ್ಬಿಟ್ರು. ಅದಕ್ಕಾಗಿ ನಾವು ನಮ್ಮ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ. ನನ್ನ ಹೆಸರು ಯೋಗಾನಂದ್ ಕಿರ್ಸೂರು, ಬಾಗಲಕೋಟೆ ತಾಲೂಕು ಅಧ್ಯಕ್ಷರು. ಇದು ಈ ಪ್ರತಿಭಟನೆಗೆ ಸರ್ಕಾರ ಇಲಾಖೆ ಸ್ಪಂದಿಸದೇ ಇದ್ದರೆ ಮುಂಬರ್ತಕ್ಕಂಥ 17ರಿಂದ ಇಡೀ ಎಲ್ಲವನ್ನು ಬಹಿಷ್ಕರಿಸಿ 1ರಿಂದ 5ನೇ ತರಗತಿಯನ್ನು ಮಾತ್ರ ಬೋಧನೆ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಮುಂದಿನ ಆಗುಹೋಗುಗಳಿಗೆ ಇಲಾಖೆ ಅಥವಾ ಸರ್ಕಾರವೇ ನೇರವಾದಂಥ ಹೊಣೆ ಹಾಕೈತೆ. ನೌಕರ ಸಂಘದ ಗುಳೇಗುಡ ತಾಲೂಕು ಅಧ್ಯಕ್ಷರು PV ಜಾಧವ್ ಅಂತೇಳಿ ಈಗಾಗಲೇ ನಾವು ಸರ್ಕಾರಕ್ಕಾಗಲಿ ಶಾಸಕರಿಗಾಗಲಿ ನಮ್ಮ ಆಯುಕ್ತರಿಗಾಗಲಿ ಎಲ್ಲರೂ ನಮ್ಮ ನೌಕರ ಎಲ್ಲ ಸಂಘದ ಪದಾಧಿಕಾರಿಗಳಾಗಲಿ ಎಲ್ಲರೂ ಕೂಡಿಕೊಂಡು ಎಲ್ಲ ಮನವಿಗಳು ಈಗಾಗಲೇ ಕೊಟ್ಟಿದ್ದೀವಿ. ಹಲವಾರು ಸ್ಥಳಗಳಿಗೆ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯನ್ನು ಪರಿಗಣಿಸಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಈ ಸರ್ಕಾರವಾಗಲಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಾಗಲಿ ಆಯುಕ್ತರಾಗಲಿ ನಮ್ಮ ನ್ಯಾಯವನ್ನು ಒದಗಿಸಿಕೊಡಬೇಕು. ಅಷ್ಟೇ ಅಲ್ಲದೆ ಇದು ಅಷ್ಟೇ ಅಲ್ಲ, ಇವತ್ತಿನ ದಿವಸ ನಮ್ಮ ನಾಳೆ 12ನೇ ತಾರೀಕಿಗೆ ಯಾವುದೇ ಒಂದು
ಪರ್ಯಾಯ ವ್ಯವಸ್ಥೆಯನ್ನು ಮಾಡದೇ ಇದ್ದರೆ ಇನ್ನು ಮುಂದೆ ನಾವು 1 ರಿಂದ 5ನೇ ತರಗತಿ ಮಾತ್ರ ಬೋಧನೆ ಮಾಡ್ತೀವಿ, 6, 7, 8 ತರಗತಿಗಳನ್ನ ಕಂಪ್ಲೀಟ್ ಆಗಿ ನಾವು ಬಹಿಷ್ಕಾರ ಹಾಕ್ತೀವಿ. ಇದು ಎಲ್ಲ ನಮ್ಮ ಇಡೀ ಕರ್ನಾಟಕ ಜನರ ಒಂದು ಒಗ್ಗಟ್ಟಾಗಿದೆ. ನಮ್ಮ ಬಲವನ್ನು ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಫ್ರೀಡಮ್ ಪಾರ್ಕಲ್ಲಿ ತೋರಿಸಿ ನಮ್ಮ ಅನ್ಯಾಯವನ್ನು ನಾವು ನ್ಯಾಯಯುತವಾಗಿ ನಾವು ಗೆಲ್ತೀವಿ ಅಂತಕ್ಕಂಥ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇಡೀ ಕರ್ನಾಟಕ ತುಂಬ ಎಲ್ಲ ಈ ಹೋರಾಟವನ್ನು ನಾವು ಗೆಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಇದರಲ್ಲೂ ಸಹಿತ ಭಾಗಿಯಾಗಬೇಕಂತ ಅವರಲ್ಲಿ ಸಹಿತ ಮನವಿ ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ. ಪ್ರಧಾನ ಕಾರ್ಯದರ್ಶಿ ಗುಳೇದಗುಡ್ಡ ಘಟಕ ನಮ್ದು ಎರಡೇ ಮುಖ್ಯವಾದ ಬೇಡಿಕೆ ಇರೋದು 2017ರಿಂದ ಏನು CNR ನಿಯಮ ಜಾರಿಗೆ ತಂದರೆ ಅದು ಬಂದಿಂದ ಡೇಟಿಂದ ಮುಂದೆ ಆಗಬೇಕಿತ್ತು. ಅದು ಅನ್ವಯ ಅದು ಹಿಂದಿನ ಪೂರ್ವಾನ್ವಯಗೊಳಿಸಿದ್ದಾರೆ. ಈ CNR ನಿಯಮ ಪೂರ್ವಾನ್ವಯಗೊಳಿಸಬಾರ್ದು. 2017ರಿಂದ ಮುಂದೆ ನೇಮಕಾತದವ್ರಿಗೆ ಮಾತ್ರ ಅನ್ವಯಗೊಳಿಸಬೇಕು ಅಂತೇಳಿ ಒಂದು ವಾಪಸ್ ಏನಪ್ಪ ಅಂದರೆ ಈ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದರೆ ನಾವು 1 to 5ಗೆ ಮಾತ್ರ ಬೋಧನೆ ಮಾಡ್ತೀವಿ, 6 ರಿಂದ 8ಕ್ಕೆ ನಾವು ಬೋಧನೆ ಮಾಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.